ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಗುಣಸ್ವಭಾವದಂತೆ ಜೀವಿಸುವುದು. ಈ ದಿನದ ದೇವರ ವಾಕ್ಯ: ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡಿರಿ. 2 ಪೇತ್ರ 3ನೇ ಅಧ್ಯಾಯ 14ನೇ ವಚನ. ನಮ್ಮ ಲೋಕದಲ್ಲಿ ಮಾಡಬಹುದಾದ ದೊಡ್ಡ ಕೆಲಸವೆಂದರೆ ಅದು ಕ್ರಿಸ್ತನ ಗುಣಸ್ವಭಾವದಂತೆ ಜೀವಿಸುವ ಮೂಲಕ ದೇವರನ್ನು ಘನಪಡಿಸುವುದೇ ಆಗಿದೆ. ತನ್ನೊಂದಿಗೆ ಅಮೂಲ್ಯವಾದ ನಂಬಿಕೆಯನ್ನು ಪಡೆದುಕೊಂಡವರಿಗೆ ಪೇತ್ರನು ಬರೆದ 2ನೇ ಪತ್ರದಲ್ಲಿ ಕ್ರೈಸ್ತೀಯ ಗುಣಸ್ವಭಾವದ ಬೆಳವಣಿಗೆಗಾಗಿ ಇರುವ ದೈವಿಕ ಯೋಜನೆಯನ್ನು ಅವನು ಮುಂದಿಡುತ್ತಾನೆ. ಅಮೂಲ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಬರೆಯುವುದೇನೆಂದರೆ, ದೇವರ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರೂ ನಿಷ್ಫಲರೂ ಆಗದಂತೆ ಮಾಡುತ್ತದೆ. ಈ ಮಾತುಗಳು ಬೋಧನೆಗಳಿಂದ ತುಂಬಿವೆ ಮತ್ತು ಅವು ವಿಜಯದ ಮೂಲವನ್ನು ತೋರಿಸಿಕೊಡುತ್ತದೆ. ಇಲ್ಲಿ ಅಪೊಸ್ತಲನು ಕ್ರೈಸ್ತೀಯ ಪ್ರಗತಿಯ ಏಣಿಯನ್ನು ವಿಶ್ವಾಸಿಗಳ ಮುಂದೆ ಇಡುತ್ತಾನೆ. ದೇವಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುವುದನ್ನು ಅದರ ಪ್ರತಿಯೊಂದು ಮೆಟ್ಟಲು ತೋರಿಸುತ್ತದೆ ಮತ್ತು ಆ ಏಣಿಯನ್ನು ಏರುವಾಗ ಅದರಲ್ಲಿ ಯಾವುದೇ ನಿಲುಗಡೆ ಇರಬಾರದು. ನಂಬಿಕೆ, ಸದ್ಗುಣ, ಜ್ಞಾನ, ದಮೆ, ತಾಳ್ಮೆ, ಭಕ್ತಿ, ಸಹೋದರ ಸ್ನೇಹ, ಪ್ರೀತಿ ಇವೆಲ್ಲವೂ ಏಣಿಯ ಮೆಟ್ಟಿಲುಗಳಾಗಿವೆ. ನಮಗಿರುವ ಕ್ರಿಸ್ತನ ಮಾದರಿಯ ಎತ್ತರಕ್ಕೆ ನಾವು ಹಂತ ಹಂತವಾಗಿ ಒಂದು ಮೆಟ್ಟಿಲ ನಂತರ ಮತ್ತೊಂದು ಮೆಟ್ಟಿಲನ್ನು ಹತ್ತುವ ಮೂಲಕ ನಾವು ರಕ್ಷಿಸಲ್ಪಡುತ್ತೇವೆ. ಹೀಗೆ ಆತನು ನಮಗೆ ಜ್ಞಾನ, ನೀತಿವಂತಿಕೆ, ಪರಿಶುದ್ಧತೆ ಮತ್ತು ವಿಮೋಚನೆಯೂ ಆಗಿದ್ದಾನೆ. ಮಹಿಮೆ ಮತ್ತು ಸದ್ಗುಣಕ್ಕೆ ದೇವರು ತನ್ನ ಜನರನ್ನು ಕರೆದಿದ್ದಾನೆ ಮತ್ತು ನಿಜವಾಗಿಯೂ ಆತನೊಂದಿಗೆ ಸಂಪರ್ಕ ಹೊಂದಿರುವ ಎಲ್ಲರ ಜೀವನದಲ್ಲಿ ಈ ಎಲ್ಲ ಗುಣಗಳು ಪ್ರಕಟವಾಗುತ್ತದೆ. ಪರಲೋಕದ ಉಡುಗೊರೆಯಲ್ಲಿ ಪಾಲುಗಾರರಾದ ನಂತರ ಅವರು ಪರಿಪೂರ್ಣತೆಯ ಕಡೆಗೆ ನಡೆಯಬೇಕು. ನಂಬಿಕೆಯ ಮುಖಾಂತರ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. ಅದು ಹೇಳುವ ಪ್ರಕಾರ ಆತನ ಸಹಾಯದಿಂದ ಪರಿಪೂರ್ಣತೆಯ ಕಡೆಗೆ ನಾವು ನಡೆಯಬೇಕು. ತನ್ನ ಮಕ್ಕಳಿಗೆ ದೇವರು ತನ್ನ ಸದ್ಗುಣವನ್ನು ನೀಡುವುದು ದೇವರ ಮಹಿಮೆಯಾಗಿದೆ, ಅನುಗ್ರಹವಾಗಿದೆ. ಆ ಅತ್ಯುನ್ನತ ಮಾನದಂಡವನ್ನು ಸ್ತ್ರೀ ಪುರುಷರು ತಲುಪುವುದನ್ನು ನೋಡಲು ದೇವರು ಬಯಸುತ್ತಾನೆ ಮತ್ತು ಅವರು ನಂಬಿಕೆಯಿಂದ ದೇವರ ಬಲವನ್ನು ದೃಢವಾಗಿ ಹಿಡಿದುಕೊಂಡಾಗ ಸೋತು ಹೋಗದ ಆತನ ವಾಗ್ದಾನಗಳಿಗಾಗಿ ಅವರು ಬೇಡಿಕೊಳ್ಳುವಾಗ ಮತ್ತು ಆ ವಾಗ್ದಾನಗಳು ತಮ್ಮದೇ ಎಂದು ಹೇಳಿಕೊಂಡಾಗ ನಿರಾಕರಿಸಲಾಗದಂತೆ ದೃಢವಾಗಿ ಶ್ರದ್ಧೆಯಿಂದ ಪರಿಶುದ್ಧಾತ್ಮನ ಬಲವನ್ನು ಹುಡುಕಿದಾಗ, ಅದಕ್ಕಾಗಿ ಕೇಳಿಕೊಂಡಾಗ ಅವರು ಆತನಲ್ಲಿ ಪೂರ್ಣಗೊಳ್ಳುತ್ತಾರೆ. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.